ನಾಳೆ ದಿನಾಂಕ 3/6/24ರಂದು ಸೋಮವಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಿಗದಿಯಾಗಿದೆ. ಇವತ್ತು ಕೋಲಾರದಿಂದ ಚಿಕ್ಕಬಳ್ಳಾಪುರ, ದಾವಣಗೆರೆ, ತುಮಕೂರು ಹಾಗೆ 5 ಜಿಲ್ಲೆಗಳ 32 ತಾಲೂಕಿನಲ್ಲಿ ನಾಳೆ 25,000ಕ್ಕೂ ಹೆಚ್ಚು ಶಿಕ್ಷಕರು ತಮ್ಮ ರೆಪ್ರೆಸೆಂಟೇಟಿವ್ನ ಪ್ರತಿನಿಧಿನ ಆಯ್ಕೆ ಮಾಡೋದಕ್ಕೆ ಸಕಲ ಸನ್ನದ್ಧರಾಗಿದ್ದಾರೆ. ನಾನು ಕೂಡ 5 ಜಿಲ್ಲೆನಲ್ಲೂ ಕೂಡ ಪ್ರವಾಸ ಮಾಡ್ಕೊಂಡು ಬಂದಿದ್ದೇನೆ. ಎಲ್ಲ ಕಡೆ ನಮ್ಮ NDA ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಭ್ಯರ್ಥಿ ಏನಿದ್ದಾರೆ ಡಾಕ್ಟರ್ YA ನಾರಾಯಣಸ್ವಾಮಿ ಅವರು, ಅವರಿಗೆ ಸಂಪೂರ್ಣವಾಗಿ ಶಿಕ್ಷಕರ ಬೆಂಬಲ, ಶಿಕ್ಷಕರ ಪ್ರೀತಿ, ವಿಶ್ವಾಸ ಸಂಪೂರ್ಣವಾಗಿ ತೋರಿಸಿದ್ದಾರೆ. ಬೇರೆ ಅಭ್ಯರ್ಥಿಗಳು ಏನೇ ಆಮಿಷಗಳನ್ನು ಒಡ್ಡಿದ್ರು ಕೂಡ ಯಾರೂ ಆಮಿಷಗಳಿಗೆ ಬಲಿಯಾಗದೆ ನೇರವಾಗಿ ನಿರ್ಧಾರ ಮಾಡಿದ್ದಾರೆ. ನಮಗೆ 100ಕ್ಕೂ 100% ಭರವಸೆ ಇದೆ. ಈ ಬಾರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ YA ನಾರಾಯಣಸ್ವಾಮಿ ಅವರು ಈಗಾಗಲೇ 3 ಬಾರಿ ಪ್ರತಿನಿಧಿಸಿದ ಅನುಭವ, 18 ವರ್ಷಗಳಿಂದ ನಿರಂತರವಾಗಿ ಶಿಕ್ಷಕರ ಸೇವೆ ಮಾಡಿರ್ತಕ್ಕಂಥ ಅವರ ಸೇವೆ, ಅವರ ಒಡನಾಟ, ಅವರ ಒಂದು ಶಿಕ್ಷಕರ ಮೇಲಿರ್ತಕ್ಕಂಥ ಗೌರವ ಖಂಡಿತವಾಗ್ಲೂ ಕೂಡ ಈ ಬಾರಿ ವಿಶೇಷವಾಗಿ ಡಾಕ್ಟರ್ YA ನಾರಾಯಣಸ್ವಾಮಿ ಅವರಿಗೆ ಕನಿಷ್ಠ 25,000ದಲ್ಲಿ ಒಂದು 18,000ಕ್ಕೂ ಹೆಚ್ಚು ಮತಗಳನ್ನ 18,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ NDA ಅಭ್ಯರ್ಥಿ ಗೆಲ್ತಾರೆ. ಏಕೆಂದ್ರೆ ಇವತ್ತು ದೇಶದಾದ್ಯಂತ ಈಗಾಗಲೇ ತಾವೆಲ್ಲ ನೋಡಿರುವ ಹಾಗೆ ಎಕ್ಸಿಟ್ ಪೋಲ್ ರಿಪೋರ್ಟ್ ಬರ್ತಾ ಇದೆ. ಏನು ನರೇಂದ್ರ ಮೋದಿಜಿ ಅವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಿದ್ರು, ಆ ದಿಕ್ಕಿನ ಕಡೆ ಎಲ್ಲ ಸಮೀಕ್ಷೆಗಳು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ನರೇಂದ್ರ ಮೋದಿ ಅವರ ನೇತೃತ್ವದ ಏನು NDA ಅಲಯನ್ಸ್ ಇದೆ, NDA ಅಲಯನ್ಸ್ಗೆ ಕನಿಷ್ಠ 380ರಿಂದ 400 ಸ್ಥಾನಗಳು ಲಭ್ಯ ಆಗುತ್ತೆ ಅನ್ನೋ ಇದಿದೆ. ಹಾಗಾಗಿ ನಮಗ್ ಭರವಸೆ ಇದೆ. ಈ ಕ್ಷೇತ್ರದಲ್ಲಿ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಅಭ್ಯರ್ಥಿ ಗೋವಿಂದ ಕಾರಜೋಳ ಕೂಡ ಗೆಲ್ತಾರೆ. ಹಾಗೆ ತುಮಕೂರಿನಲ್ಲಿ ಸೋಮಣ್ಣ ಅವರು ಕೂಡ ಗೆಲ್ತಾರೆ. ಹಾಗೆ ನಮ್ಮ ಅಭ್ಯರ್ಥಿ ಏನು MLC ಚುನಾವಣೆ ನಾಳೆ ಇದೆ, ಅವರು ಕೂಡ ಅಭೂತಪೂರ್ವವಾದ ಗೆಲುವನ್ನ 18,000ಕ್ಕೂ ಹೆಚ್ಚು ಪ್ರಥಮ ಪ್ರಾಶಸ್ತ್ಯದ ಮತ ತಗೊಂಡು ಮೊದಲನೇ ಹಂತದಲ್ಲೇ ಅವರು ಗೆಲ್ಲೋರಿದ್ದಾರೆ. ಅವರು JDS ಮತ್ತು BJP ಕಾರ್ಯಕರ್ತರ ಎಲ್ಲರ ಒಲವು ಅವರ ಜೊತೆಗಿದೆ. ಹಾಗೆ ನಮ್ಮ ಶಿಕ್ಷಕ ಮಿತ್ರರ, ಶಿಕ್ಷಕ ಬಂಧುಗಳ ಒಲವು ಕೂಡ ಇರೋದ್ರಿಂದ ಖಂಡಿತವಾಗಲೂ ಕೂಡ ಈ ಬಾರಿ ಗೆಲುವು ಒಂದು ನಿರಾಯಾಸವಾಗಿ ಆ ಒಂದು ಗೆಲುವಿನ ಹಂತವನ್ನ ಮೊದಲನೇ ಪ್ರಾಶಸ್ತ್ಯದ ಮತದಲ್ಲೇ ಫಸ್ಟ್ ರೌಂಡ್ ಅಲ್ಲೇ ನಿಚ್ಚಳವಾಗಿ ಗೆಲ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಾಳೆ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಆಯಾ ತಾಲೂಕು ಕೇಂದ್ರಗಳಲ್ಲಿ ತಹಶೀಲ್ದಾರ್ ಕಚೇರಿ, ಆ ತಾಲೂಕು ಆಫೀಸ ಏನಿರುತ್ತೆ ಅಲ್ಲಿ ನಿಗದಿಪಡಿಸಿದಂತೆ ಆ ತಾಲೂಕಿನ ಎಲ್ಲ ಮತದಾರರು, ಎಲ್ಲ ಶಿಕ್ಷಕ ಬಂಧುಗಳು ಅಲ್ಲಿ ಬಂದು ಮತದಾನ ಮಾಡಬೇಕಾಗುತ್ತೆ. ನಾನು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡೋದೇನೆಂದ್ರೆ, 5 ಜಿಲ್ಲೆ 32 ತಾಲೂಕಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಆದಷ್ಟು ಬೇಗನೆ ಬಂದು ಮತದಾನ ಮಾಡಿ ತಮ್ಮ ಒಂದು ಜವಾಬ್ದಾರಿಯನ್ನ, ತಮ್ಮ ಒಂದು ಇದನ್ನ ಪ್ರಿವಿಲೇಜ್ ಅನ್ನ ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿ ನಾರಾಯಣಸ್ವಾಮಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕು ಅನ್ನೋ ಮಾತನ್ನ ಹೇಳಿ, ಇಲ್ಲಿ ಮಿಕ್ಕಂತ ಯಾರು 4 ಜನ 5 ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಒಂದು 10-15 ಜನ ಇಂಡಿಪೆಂಡೆಂಟ್ ಇದ್ದಾರೆ, ಅವ್ರು ಯಾರು ಕೂಡ ಈ ಕ್ಷೇತ್ರದಲ್ಲಿ ಏನೂ ಸೇವೆ ಮಾಡಿಲ್ಲದೆ ಇರೋದ್ರಿಂದ, ಸಂಪರ್ಕ ಇಲ್ಲದೆ ಇರೋದ್ರಿಂದ ನಮ್ಮ ಗೆಲುವು ನಿಶ್ಚಯವಾಗಿದೆ ಅನ್ನೋ ಮಾತನ್ನು ಹೇಳಿ ಈ ಒಂದು ಮನವಿಯನ್ನ ಮಾಧ್ಯಮ ಮಿತ್ರರ ಮುಖಾಂತರ ನಾನು ನಮ್ಮ ಮತದಾರರ ಬಂಧುಗಳಿಗೆ ವಿನಂತಿ ಮಾಡ್ತೇನೆ.